ಸೊ ಗೈಸ್, ಇವತ್ತು ನಾನು ಮಡಿಕೇರಿಯಲ್ಲಿದ್ದೀನಿ. ಈಗ ನೆಕ್ಸ್ಟ್ ಮಡಿಕೇರಿಯಿಂದ ನಾನು ಗ್ಲಾಸ್ ಬ್ರಿಡ್ಜ್ ಹೋಗಬೇಕು. ಅಲ್ಲಿ ಪರ್ ಪರ್ಸನ್ 200 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನಾನು ಫಸ್ಟು ಈಗ ತಿಂಡಿ ತಿಂತೀನಿ. ಗ್ಲಾಸ್ ಬ್ರಿಡ್ಜಿಗಿಂತ ಹೋಗಿಂತ ಮುಂಚೆ ಫಸ್ಟ್ ತಿಂಡಿ ತಿನ್ನೋದು ಹಾಟ್ ವಾಟರ್ ಗೈಸ್. ಇಲ್ಲೆಲ್ಲ ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಸಿಗಲ್ಲ, ಹಾಟ್ ವಾಟರ್ ಸಿಗೋದು. ಬೇಕಂದ್ರೆ ಕೇಳಿಸ್ಕೋಬೇಕು ಗೈಸ್. ಈಗ ನಾವು ಹೋಟ್ಲಿಗೆ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ. ಹೋಟ್ಲಿಗೆ ಬರೋದು ಇನ್ನೇನು ಇಲ್ಲಿ ಹೇಳಿದ್ದೀನಿ, ಯಾಕಂದರೆ ನಾನು ಕಾರಲ್ಲಿ ಹಿಂಗಡೆ ಕೂತ್ಕೊಂತೀನಿ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತೇಳಿ ನಾನು ಅದಕ್ಕೋಸ್ಕರ ಹಿಂಗಡೆ ಕೂತ್ಕೊಳ್ಳೋದ್ರಿಂದ ಅದಕ್ಕೆ ನಾನು ಇಡ್ಲಿ ವಡ ಹೇಳಿದ್ದೀನಿ. ನಾನಷ್ಟೇ ಅಲ್ಲ, ಬೇರೆ ಏನೊಬ್ಬ ನಾನು ಇಷ್ಟು ಜನ ಹೇಳಿದ್ದೀವಿ. ಗಣೇಶ್ ಅವರೇ, ನೀವೇನು ಆರ್ಡರ್ ಮಾಡಿರೋದು? ನಾನು ರೈಸ್ ಬಾತ್ ಆರ್ಡರ್ ಮಾಡೀನಿ. ನಮ್ಮ ಅಣ್ಣ ಮಸಾಲೆ ದೋಸೆ, ನಮ್ಮ ಪಪ್ಪ ಸೆಟ್ ದೋಸೆ. ಸೊ ಗೈಸ್ ಯಾರ್ ಬನ್ನಿ, ನೆಕ್ಸ್ಟ್ ಅಲ್ಲಿ ವ್ಯೂ ಪಾಯಿಂಟ್ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗೈಸ್ ಯಾರ್ ಈಗ ಮಡಿಕೇರಿ ಒಳಗೆ ರಾಜಾ ಸ್ಟೇಟ್ ಅಂತ ಐತಿ. ರಾಜಾ ಸೀಟ್ ಉದ್ಯಾನವನ ಅಂದ್ರೆ ಇದು ಎಂಟ್ರಿ ಟಿಕೆಟ್ 20 ರೂಪಾಯಿ ಮಾತ್ರ ಅಷ್ಟೇ. ವ್ಯೂ ಪಾಯಿಂಟ್ ಇದು. ಗೈಸ್ ಯಾರ್ ತಗ್ಸರಲ್ಲಿ ಹೋದ್ರಲ್ಲಿ ಮುಂದೆ ಈಗ ಕರೆಕ್ಟಾಗಿ ಮೇನ್ ವ್ಯೂ ಪ್ಲೇಸಿಗೆ ಬಂದೀವಿ. ಇನ್ನ ಕೆಳ ಹೋಗ್ಬೇಕು, ಬಟ್ ಕೆಳ ಹೋಗ್ತೀನಿ. ಎದುರುಗಡೆ ನೀವು ವ್ಯೂ ನೋಡ್ರಿ. ಸೊ ಗೈಸ್ ಕೆಳ ಹೋಗ್ತೀನಿ, ಬನ್ನಿ ಕೆಳ ಹೋಗೋಣ. ಕೆಳ ಮತ್ತೆ ಬಾರ್ಲಿ ಗುಂಡು ಇಲ್ಲದ, ಅವನ್ ಅಲ್ಲಿಂದ ವಿಡಿಯೋ ತೆಗಿತಾನೆ ಗೈಸ್. ಬಟ್ ನಾವ್ ಇಲ್ಲಿಂದ ಕೆಳ ಹೋಗೋಣಂತೆ. ಗೈಸ್ ಅವನು ವಿಡಿಯೋ ಮಾಡಕ್ ಬಂದೇ ಇಲ್ಲ. ಸಗಣ ಹೆಂಗೈತಿ ವ್ಯೂ? ಹಾಯ್ ಫ್ರೆಂಡ್ಸ್, ಫುಲ್ ಸಖತ್ತಾಗೈತೆ. ಅಬ್ಸರ್ವ್ ಮಾಡ್ಬೋದು, ಫುಲ್ ರಾಜಾ ಸೆಟ್ ನೋಡಿ, ಫುಲ್ ವ್ಯೂ ಪಾಯಿಂಟ್. ಲೈಕ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಮಡಿಕೇರಿ ಫುಲ್ ಸುಂದರವಾಗಿರೋದು ಅಬ್ಸರ್ವ್ ಮಾಡ್ಬೋದು. ಹೆಂಗಿದೆ? ಸೊ ಗೈಸ್ ಯಾರು ಬನ್ನಿ ಈಗ. ಸೊ ಗೈಸ್, ನಮ್ ಸಾಗರನ ಕಾಮಿಡಿ ಮಾಡ್ಕೊಂತ ನಿಂತ್ಕೊಂಡಾನೆ. ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ತೀರಾ ಸಾಗರನ್ ಅವ್ರೆ? ನಮ್ದಂತೂ ಒಂದು ಫೋಟೋ ಬಂದಿಲ್ಲ, ನಿಮ್ದೇ ಬಂದಿದೆ. ಬ್ಯಾಕ್ ಗ್ರೌಂಡ್ ಮಾತ್ರ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಮಾತ್ರ ನಿಜವಾಗ್ಲೂ ಅಲ್ಟಿ ನೋಡಿ ಗೈಸ್, ಸೂಪರ್ ಆಗಿದೆ ಗೈಸ್. ಗೈಸ್ ಯಾರು ರಣ ಬಿಸಿಲು ಫುಲ್ಲು. ಅಷ್ಟಕ್ಕಂದೇನ್ ಬಿಸ್ಲಿಲ್ಲ ಗೈಸ್. ಅವನಿಗೇನ ಅವರು ಯಾವಾಗ್ಲೂ AC ಒಳಗಿರೋರು ಪಾಪ. ಮತ್ತೆ ನೀನ್ ಬರೀ ಗದ್ದೆ ಬಿಸಿಲಾಗೆ ಇರ್ತೀಯ. ಬಿಸ್ಲಾಗಿರ್ತೀವಿ, ಇಲ್ಲ ಹೊರಗಿರ್ತೀವಿ. ಅಲ್ಲಿ ಸಾಗರಣ ಫೋಟೋ ಶೂಟಿಂಗ್ ಮಾಡ್ತಾನೆ. ಈ ಕಡೆ ಬಂದ್ಬಿಟ್ಟು ಈಗ ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಯಾವ್ದಾರ ಪೋಸ್ ಹೇಳ್ಕೊಡ್ರು. ಸರ್ ಜೋಗ ಕೈ ಹಿಡ್ಕೊಳ್ರಿ. ಮರಿ ಹೊಡಿತಾರ. ಈಗ ನಾನು ರಾಜಾ ಸೀಟು ಉದ್ಯಾನವನ, ತೋಟಗಾರಿಕೆ ಮತ್ತು ಉದ್ಯಾನವನ ಎರಡೂ ಕೂಡ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಪ್ಲೇಸ್ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಬೇಕಂತ. ಅಲ್ಲಿಗೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಸೊ ಗೈಸ್, ಈಗ ಆಲ್ರೆಡಿ ನಾವು ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ವಿ. ಆದರೆ ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗಿದೆ. ಈಗ ಎದುರುಗಡೆ ಐತಿ. ಬಟ್ ನಾವು ಹೋಗಿ ಕೇಳ್ಕೊಂಬಂದೆ ಗೈಸ್. ಯಾರಲ್ಲಿ ನಾವು ಹೋಗಿ ಕೇಳ್ಕೊಂಬಂದೆ. ಅವ್ರು ಏನಂದ್ರು, ಗ್ಲಾಸ್ ಬ್ರಿಡ್ಜ್ ಓಪನ್ ಇದೆ ಸರ್. ಗ್ಲಾಸ್ ಬ್ರಿಡ್ಜ್ ಬಿಟ್ಟು ಕೇವು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅದಕ್ಕೆ ಸ್ಪೈಸಸ್ ಕಾಫಿ ಎಲ್ಲ ಬೆಳಿತೀವಲ್ಲ, ಆ ಜಾಗಕ್ಕೆ ಬೇಕಾದ್ರೆ. ಓಕೆ ಗೈಸ್, ಈಗ ನಾವು ತಲಕಾವೇರಿ ದೇವಸ್ಥಾನದ ದೇವರ ದರ್ಶನ ಮಾಡಿದ್ವಿ. ಉಗಮ ಸ್ಥಳ ಎಷ್ಟಿದೆ ಅಂದರೆ ಸ್ವಲ್ಪ ಎಷ್ಟು ಉದ್ದ ನಡೆಯುತ್ತೆ. ಫುಲ್ಲು ನದಿ ಜೋರಾಗಿ ಹೆಂಗೆ ಹೋಗ್ತಿದೆ ಅಂದರೆ ಫುಲ್ಲು ಮೈಸೂರು, ಕೊಡಗು ಡಿಸ್ಟಿಕ್ಕು ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಈ ನೀರು ಇಷ್ಟೇ ಸಣ್ಣದಿದೆ ಗೈಸ್. ನಿಜವಾಗ್ಲು ಒಂದು ಸ್ಕ್ವೇರ್ ಅಲ್ಲ, ಎಷ್ಟು ಸ್ಕ್ವೇರ್ ಬಾಕ್ಸ್ ಟೈಪ್ ಅಲ್ಲಿ ಉಗಮ ಆಗಿರೋದು ಸ್ಥಳ ನದಿ. ಈ ಟೈಲ್ಸ್ ಅಷ್ಟಿರ್ಬೋದು ಗೈಸ್ ಸರ್. ಈ ಟೈಲ್ಸ್ ಏನ್ ನೋಡ್ತಾ ಇದ್ರಲ್ಲ ಅಷ್ಟಿರ್ಬೋದು. ಎಷ್ಟು ದೊಡ್ಡ ನದಿಯಾಗ ಹರಿಯುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಫೋಟೋಗ್ರಫಿಗೆ ನೋಡಿ ಗೈಸ್, ಈ ತರ ನೋಡಿ ಗೈಸ್, ಈ ತರ ಎಲ್ಲ ಬೆಟ್ಟ ಗುಡ್ಡ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನಿಜವಾಗ್ಲು.
ಟ್ರಯಾಂಗಲ್ ಶೇಪ್ ನಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ ಗೈಸ್. ಸರ್ 3 ನದಿಗಳು ಎಲ್ಲಿಂದ ಮೀಟ್ ಹಾಕವೆ ಅಂತ ತೋರಿಸ್ತೀನಿ. ಸೊ ಗೈಸ್ ಯಾರ್ ಇಲ್ಲಿ ಏನ್ ನೋಡ್ತಾ ಇರಲ್ಲ, ಅದು ಮೇಲ್ಗಡೆ ಅಂತ ಬರ್ತಿರೋಂಥ ನದಿ ಇಲ್ಲಿಂದ. ಸೊ ಗೈಸ್ ಇನ್ನೊಂದು ನದಿ ಇಲ್ಲಿಂದ, ಈ ಕಡೆಯಿಂದ ಒಂದು ನದಿ, ಈ ಕಡೆಯಿಂದ ಒಂದು ನದಿ, ಇನ್ನೂ ಒಂದು ನದಿ ಆ ಕಡೆಯಿಂದ. ಸೊ ಗೈಸ್ ಯಾರ್ 3 ನದಿಗಳು ಒಂದೇ ಜಾಗದಲ್ಲಿ ಇಲ್ಲಿದಾವೆ. 3 ನದಿಗಳು ಮೀಟ್ ಮಾಡ್ತಿರೋಂಥ ಜಾಗ. ದೇವಸ್ಥಾನ ಕೂಡ ಕ್ಲೋಸ್ ಆಗುತ್ತೆ, ಜಲ್ದಿ ಹೋಗೋಣ ಅಂತೆ ಗೈಸ್. ಇವ್ರನ್ನ ಹಿಂಗೆ ಬಿಟ್ರೆ ಇವ್ರ ಇಲ್ಲೇ ನೀರೊಳಗೆ ಆಟ ಆಡ್ಕೊಂತ ಕುತ್ಕೊಂತಾರೆ. ಇವನ್ ಚಿನ್ನ ನೋಡ್ರಿ ಅವಾಲಿಂದ ಬಂದಾಗಿಂದ ಇಲ್ಲೇ ಇದಾನ. ಬನ್ನಿ ಅಲ್ಲಿ ಹೋಗೋಣಂತೆ. ಸೊ ಗೈಸ್ ಈಗ ನಾನು ಭಾಗಂಡೇಶ್ವರ ದೇವಸ್ಥಾನದೊಳಗೆ ಹೋಗ್ಬೇಕು, ತ್ರಿವೇಣಿ ಸಂಗಮ. ಈಗ ಹೋಗಿ ನೋಡ್ಕೊಂಡ್ ಬಂದೆ ಗೈಸ್. ಈಗ ಭಾಗಂಡೇಶ್ವರ ದೇವಾಲಯ ಭಾಗಮಂಡಲ ಅಂತೇಳಿ ಊರ ಹೆಸರು. ಅಲ್ಲಿಗೆ ಹೋಗ್ತಿದ್ದೆ ಹಂಗ ದೇವಸ್ಥಾನಕ್ಕೆ ಹೋಗೋಣ ಬರೀ. ಆಲ್ರೆಡಿ ಅಬ್ಬೆ ಫಾಲ್ಸು ಕ್ಲೋಸ್ ಆಗಿದೆ. ಟೈಮು ಭಾಳ ಲೇಟಾಗಿ ಬಂದ್ಬಿಟ್ವಿ. ಇಲ್ಲಿ ಟೈಮ್ ಲೇಟ್ ಆಗಿದೆ, ಅಲ್ಲಿ ತಲಕಾವೇರಿಗೆ ಹೋಗೋಕ್ಕಾಗಿದ್ದಿಲ್ಲ ಗೈಸ್. ಈಗ ಜಿಪ್ ಲೈನ್ ಆಡೋಣ ಅಂತ ಬಂದರೆ ಜಿಪ್ ಲೈನ್ ಕೂಡ ಇಲ್ಲ ಗೈಸ್. ಜಿಪ್ ಲೈನ್ ಕೂಡ ಇಲ್ಲ ಗೈಸ್. ಈಗ ಏನಿಲ್ಲ, ಡೈರೆಕ್ಟು ಮನೆಗೆ ಹೋಗೋದು, ಊರಿಗೆ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟ್ರಿಪ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.